ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ರಾಜಕೀಯದಲ್ಲಿ ಈಗ ಒಂದೇ ಸುದ್ದಿ, ಸಂಪುಟ ವಿಸ್ತರಣೆ. ಈ ವಾರಾಂತ್ಯಕ್ಕೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಜುಲೈ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗೋದು ಖಚಿತ. ಖಾಲಿ ಇರೋದೇ 20 ಸಚಿವ ಸ್ಥಾನ. ಆದರೆ 60ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳು. ಯಾರಿಗೆ ಸಿಗುತ್ತೋ ಸಿಗಲ್ವೋ ಅದು ಹೈಕಮಾಂಡ್ಗೆ ಮಾತ್ರ ಗೊತ್ತು. ಮೊನ್ನೆ ಅಧಿಕಾರ ಹಂಚಿಕೆಯಾಗಿ ಸಿಎಂ ಬಂದ್ರಲ್ವಾ, ಅವತ್ತು ಸಿಎಂ ಡಿ.ಕೆ.ಶಿ ಜೊತೆಗೆ 13 ಶಾಸಕರು ಸಚಿವರ ಪದಗ್ರಹಣ ಮಾಡಿದ್ರು. ಈಗ ಖಾಲಿ ಇರುವಂತಹ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ, ಲಾಬಿ ಮುಂದುವರೆದಿದೆ. ಸಚಿವಾಕಾಂಕ್ಷಿಗಳು ಮಾತ್ರ ಬೆಂಬಲಿಗರ ಮೂಲಕ ಅವರವರ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡಿಸ್ತಲೇ ಇದ್ದಾರೆ. ಆದರೆ ಇವರ ಪ್ರತಿಭಟನೆಗೆ ಹೆದರಿ ಸಚಿವ ಸ್ಥಾನ ಕೊಡ್ತಾರ ಹೇಳಿ? ಆದರೆ ನಾನು ಆಕಾಂಕ್ಷಿ ಅಂತ ಹೇಳಿಕೆ ಬೆಂಬಲಿಗರ ಮೂಲಕ ಸಂದೇಶ ನೀಡಬಹುದು ಅಷ್ಟೇ. ಇನ್ನೊಂದ್ಸಲ ಹೇಳ್ತೀನಿ, ಖಾಲಿ ಇರೋದೇ 20 ಸ್ಥಾನ. ಡಿ.ಕೆ. ಶಿವಕುಮಾರ್ ಮಾತ್ರ ಸಚಿವ ಸ್ಥಾನ ಕೇಳಿಕೊಂಡು ಬಂದವರಿಗೆಲ್ಲ ತಾಳ್ಮೆಯ ಪಾಠ ಮಾಡ್ತಾ ಇದ್ದಾರಂತೆ. ಮುಸ್ಲಿಂ ಸಮುದಾಯದಿಂದ ಇನ್ನು ಒಬ್ಬರಿಗೆ ಈ ಬಾರಿ ಅವಕಾಶ ಇದೆಯಂತೆ. ಈಗಾಗಲೇ ಡಿ.ಕೆ.ಶಿ ಸಂಪುಟದಲ್ಲಿ ಖಾದರ್ ಸಚಿವರು, ಖಾದರ್ ಬಿಟ್ಟು ಒಬ್ಬರಿಗೆ ಚಾನ್ಸ್ ಇದೆ. ಈ ಒಂದು ಸ್ಥಾನಕ್ಕಾಗಿ ಸಲೀಂ ಅಹಮ್ಮದ್, ಜಮೀರ್ ಅಹಮ್ಮದ್, ತನ್ವೀರ್ ಸೇಠ್, ಎನ್.ಎ. ಹಾರಿಸ್ ಹೆಸರು ಮುಂಚೂಣಿಯಲ್ಲಿ ಇದೆ. ರಾಜಕೀಯ ಮೂಲಗಳ ಪ್ರಕಾರ ಸಲೀಂ ಅಹಮ್ಮದ್ ಈ ಬಾರಿ ಸಚಿವ ಸ್ಥಾನ ಖಚಿತ ಅಂತೆ. ಮೊನ್ನೆ ಏನಾಯ್ತು? ಉತ್ತರ ಕರ್ನಾಟಕದ 14 ಜಿಲ್ಲೆಗಳ ದರ್ಗಾಗಳ ಮುಖ್ಯಸ್ಥರು ಸಿಎಂರನ್ನ ಭೇಟಿ ಮಾಡಿದ್ರು. ಈ ಬಾರಿ ನೀವು ಸಲೀಂ ಅಹಮ್ಮದ್ಗೆ ಅವಕಾಶ ನೀಡಬೇಕು. ದಾವಣಗೆರೆ ಉಪಚುನಾವಣೆಯಲ್ಲೂ ನೀವು ಹೇಳಿದಂತೆ ದುಡಿದಿದ್ದಾರೆ, ಸಮಾಜದ ಕೆಲಸವನ್ನೂ ಮಾಡ್ತಾರೆ, ಈ ಬಾರಿ ಮಿನಿಸ್ಟರ್ ಮಾಡಿ ಅಂತ ಮನವಿ ಮಾಡಿದ್ರು. ಅವತ್ತು ಆ ಮೌಲ್ವಿಗಳ ಎದುರು ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಅಧಿಕಾರ ಹಂಚಿಕೆ ಗುಟ್ಟೆಲ್ಲ ಹೇಳಿಬಿಟ್ರು. 2023ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾಂಗ್ರೆಸ್ 136 ಸ್ಥಾನ ಗೆಲ್ತು. ನಮ್ಮ ಹೈಕಮಾಂಡ್ ನನ್ನನ್ನೇ ಸಿಎಂ ಮಾಡ್ತಾರೆ ಅಂದ್ಕೊಂಡಿದೆ. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯಂಗೆ ಒಂದು ಅವಕಾಶ ಮಾಡಿಕೊಡೋಣ ಅಂದರು. ಆಮೇಲೆ ನಿಮಗೆ ಅವಕಾಶ ಅಂತ ಹೇಳಿದರು. ಇದು 4-5 ಜನರಿಗೆ ಮಾತ್ರ ಗೊತ್ತಿದ್ದಂಥ ಅಧಿಕಾರ ಹಂಚಿಕೆ ಒಪ್ಪಂದ. ನಾನು ತಾಳ್ಮೆಯಿಂದ ಕಾದೆ, ಹೈಕಮಾಂಡ್ ನನ್ನನ್ನು ಈಗ ಸಿಎಂ ಮಾಡಿಲ್ವಾ ಅಂತ ಹೇಳಿದರು. ಧರ್ಮಸಿಂಗ್ ಸರ್ಕಾರದಲ್ಲೂ ನನ್ನನ್ನು ಮಂತ್ರಿ ಮಾಡಲಿಲ್ಲ. 2013ರಲ್ಲೂ ಸಿದ್ದರಾಮಯ್ಯ ಮೊದಲು ನನ್ನನ್ನು ಮಂತ್ರಿ ಮಾಡಲೇ ಇಲ್ಲ. ಆದರೂ ನಾನು ತಾಳ್ಮೆಯಿಂದ ಕಾದೆ, ಇವತ್ತು ಸಿಎಂ ಆದೆ ಅಂತ ಹೇಳಿದರು. ಒಂದ್ಸಲ ಅವತ್ತು ಡಿ.ಕೆ. ಶಿವಕುಮಾರ್ ಹೇಳಿದ್ದು ಕೇಳಿಸ್ಕೊಳ್ಳಿ. ಸೊ ನಮ್ಮ ಏನು ಕ್ಯಾಬಿನೆಟ್ ತೀರ್ಮಾನ ಏನ್ ನಡೀತು, ಇದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದಂತ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಆದ್ರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಳ್ಳೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ನನಗೆ ಮಾರ್ಗದರ್ಶನ. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ರೆ ಯಾರ ಜನ ಇರ್ಲಿಲ್ಲ. ಬರೀ ನಾವು 4-4 ಜನ ಹತ್ರ ಮಾತ್ರ ಇತ್ತು. ಅದಾದ್ಮೇಲೆ ಪಕ್ಷ ತೀರ್ಮಾನವನ್ನ ಮಾಡಿ ನನಗೆ ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಲಿಲ್ಲ, ನನ್ಗೆ ಕೊಡ್ಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿದ್ರು. ನಾ ಸುಮ್ಮನೆ ಇದ್ದೇನೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟ್ ಅಲ್ಲಿ ಬಹಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟ್ ಅಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ರು. ನಾನ್ ಬೇರೆ ಪಾರ್ಟಿಯಿಂದ ಕರ್ಕೊಂಡ್ ಬಂದವರೆಲ್ಲ ಮಂತ್ರಿ ಆದದ್ದು, ನಾನೇ ಮಂತ್ರಿ ಮಾಡಲಿಲ್ಲ. ಹಾಗೂ ಕೂಡ ಬಹಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಬಹಳ ತಾಳ್ಮೆಯಿಂದನೇ ಇದ್ದೆ. ಡಿ.ಕೆ. ಶಿವಕುಮಾರ್ ಹೇಳಿದಂತೆ ರಾಜಕೀಯದಲ್ಲಿ ತಾಳ್ಮೆ ಬೇಕೇ ಬೇಕು. ಆದ್ರೆ ಹೈಕಮಾಂಡ್ ಆಶೀರ್ವಾದ ಇದ್ರೆ ಮೊದಲ ಸಲ ಶಾಸಕರಾದ್ರೂ ಸಚಿವರಾಗಬಹುದಲ್ವಾ? ಈಗ ನೋಡಿ, ಮೊನ್ನೆ ಏನಾಯ್ತು? ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಇಳಿದ್ರು, ಆಗ ಅವರ ಮಗ ಸಚಿವರಾದ್ರು. ಅದೇ ಮೈಸೂರು ಜಿಲ್ಲೆಯ ಯತೀಂದ್ರ ಸಿದ್ದರಾಮಯ್ಯಗಿಂತ ಹಿರಿಯ ಸಚಿವರು ಇಲ್ವಾ? ಇದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರ ಮಗ, ಹೀಗಾಗಿ ಅವರಿಗೆ ಅವಕಾಶ ಸಿಕ್ತು. ಕಲಬುರಗಿ ಜಿಲ್ಲೆಯಲ್ಲಿ B.R. ಪಾಟೀಲ್ ಸೀನಿಯರ್, ಅವರೆಲ್ಲ ಸಿದ್ದರಾಮಯ್ಯನ ಸಮಕಾಲೀನರು, ಅವರು ಸಚಿವರಾಗಲೇ ಇಲ್ಲ. ಅಜಯ್ ಸಿಂಗ್ ಸೀನಿಯರ್ 3 ಸಲ MLA ಮಿನಿಸ್ಟರ್ ಆಗ್ತಾ ಇಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಮಾತ್ರ 3 ಬಾರಿ ಸಚಿವರಾದರು. ಡಿ.ಕೆ. ಶಿವಕುಮಾರ್ ಹೇಳಿದಂತೆ ತಾಳ್ಮೆಯೂ ಬೇಕು, ಹೈಕಮಾಂಡ್ ಕೃಪಾಶೀರ್ವಾದವೂ ಬೇಕು ಅಲ್ವಾ? ಈ ಬಾರಿ ಸಂಪುಟ ವಿಸ್ತರಣೆ ಯಾರೋ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಹಂಚಿಕೆ ಮಾಡೋಕ್ಕಾಗಲ್ಲ. 2028ರಲ್ಲಿ ವಿಧಾನಸಭಾ ಚುನಾವಣೆ, ಹೀಗಾಗಿ ಪಕ್ಕಾ ಜಾತಿ ಲೆಕ್ಕಾಚಾರದಲ್ಲೇ ಮಿನಿಸ್ಟರ್ ಮಾಡ್ತಾರಂತೆ. ಹಿಂದುಳಿದ ವರ್ಗದಿಂದ ಈಗಾಗಲೇ 2 ಮಿನಿಸ್ಟರ್, ಇನ್ನು 3ರಿಗೆ ಅವಕಾಶ ಸಿಗೋದು ಪಕ್ಕ.
ದಲಿತ ಸಮುದಾಯಕ್ಕೆ ಈಗಾಗಲೇ 3 ಸ್ಥಾನ ಸಿಕ್ಕಿವೆ. ಇನ್ನು 2 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ DK ಸಂಪುಟದಲ್ಲಿ 3 ಲಿಂಗಾಯತ ಸಚಿವರಿದ್ದಾರೆ. ಆದರೆ ಇನ್ನೂ 4 ಸಿಗುವ ಸಾಧ್ಯತೆ ಇದೆಯಂತೆ. ಒಕ್ಕಲಿಗ ಕೋಟಾದಲ್ಲಿ DK ಶಿವಕುಮಾರ್ CM, ಕೃಷ್ಣೇ ಬೈರೇಗೌಡ ಮಿನಿಸ್ಟರ್. ಇನ್ನು 2 ಒಕ್ಕಲಿಗ ನಾಯಕರಿಗೆ ಅವಕಾಶ ನೀಡ್ತಾರಂತೆ. ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಚಿವರು. ಅದೇ ಸಮುದಾಯದ ಇನ್ನೂ 2 ಮಿನಿಸ್ಟರ್ ಆಗ್ತಾರಂತೆ. ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಥವಾ ಸಲೀಂ ಅಹಮದ್ಗೆ ಅವಕಾಶ ನೀಡಬಹುದು. ಇನ್ನು ಉಳಿದ 5-6 ಸ್ಥಾನ ಇತರೆ ಸಮುದಾಯಕ್ಕೆ ಹಂಚಿಕೆ ಮಾಡ್ತಾರಂತೆ. ಈ ಬಾರಿ ಸಂಪುಟ ವಿಸ್ತರಣೆ ಜಾತಿ ಲೆಕ್ಕಾಚಾರದ ಜೊತೆಗೆ 2028ರ ಚುನಾವಣೆ ಗೆಲ್ಲಿಕ್ಕೆ ಅನುಕೂಲ ಆಗುವಂತೆ ಮಾಡ್ತಾರೆ. ಜಮೀರ್ ಅಹಮದ್ಗೆ ಈ ಬಾರಿ ಸಚಿವ ಸ್ಥಾನ ಸಿಗಲ್ವಾ? ಜಮೀರ್ ಅಹಮದ್ ಮೊದಲು ಸಿದ್ದರಾಮಯ್ಯ ಶಿಷ್ಯರು. ಆದರೆ ಸಿದ್ದರಾಮಯ್ಯ ಈಗ ಜಮೀರ್ ಬೆನ್ನಿಗೆ ನಿಲ್ತಾ ಇಲ್ಲ. ಅದೇ ಜಮೀರ್ ಅಹಮದ್ಗೆ ದೊಡ್ಡ ಟೆನ್ಷನ್. ಹೀಗಾಗಿ BK ಹರಿಪ್ರಸಾದ್, ಜಾರಕಿಹೊಳಿ, DK ಸುರೇಶ್, DK ಶಿವಕುಮಾರ್ ಭೇಟಿಯಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇಳ್ತಿದ್ದಾರೆ. ಆದರೆ ಅದು ಕೂಡ ಸಕ್ಸಸ್ ಆಗುತ್ತಾ? ಡೌಟ್. ದಾವಣಗೆರೆ ಉಪಚುನಾವಣೆಯಲ್ಲಿ ಸಲೀಂ ಅಹಮದ್ ಕೆಲಸ ಮಾಡಿದ್ದಾರೆ. ಯುವ ಭರವಸೆ ಲೀಡರ್. ಹೀಗಾಗಿ ಸಲೀಂ ಅಹಮದ್ಗೆ ಅವಕಾಶ ಕೊಡೋಣ ಅನ್ನೋದು DKಶಿ ಲೆಕ್ಕಾಚಾರ. ರಾಜಕೀಯದಲ್ಲಿ ವಿಶ್ವಾಸ ತುಂಬ ಮುಖ್ಯ ನೋಡಿ. ಒಂದು ಸಲ ಕಳ್ಕೊಂಡು ಬಿಟ್ಟರೆ ಮತ್ತೊಂದು ಸಲ ಅವಕಾಶ ಸಿಗಲ್ಲ. ದಾವಣಗೆರೆ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಹೇಳಿದಂತೆ ಜಮೀರ್ ಕೆಲಸ ಮಾಡಿದ್ದಿದ್ರೆ ಇವತ್ತು ಮಿನಿಸ್ಟರ್ ಆಗ್ತಾ ಇದ್ರು. ಆದರೆ ಸಿದ್ದರಾಮಯ್ಯ ಮಾತು ಕೇಳದೆ ಕೇರಳ ಪ್ರವಾಸಕ್ಕೆ ಹೋದ್ರು. ನೆಪ ಮಾತ್ರ ಕೆಮ್ಮಂತೆ ದಾವಣಗೆರೆಗೆ ಕೊನೇ ದಿನ ಹೋಗಿ ಕೈ ಬೀಸಿ ಬಂದರು. ದಾವಣಗೆರೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಿಸಿದ್ಯಾರು? DK ಶಿವಕುಮಾರ್. ಈಗ ಅವರೇ CM. ಈಗ ಜಮೀರ್ ಅಹಮದ್ರನ್ನ ಸಚಿವ ಮಾಡಿಬಿಡ್ತಾರೆ ಹೇಳಿ. ಈ ಬಾರಿ ಸಂಪುಟ ವಿಸ್ತರಣೆಯಲ್ಲಿ DK ಶಿವಕುಮಾರ್ ಆಪ್ತರಿಗೂ ಅವಕಾಶ ಸಿಗುತ್ತಂತೆ. ಸಿದ್ದರಾಮಯ್ಯ ಅವಧಿಯಲ್ಲಿ DK ಶಿವಕುಮಾರ್ CM ಆಗಲಿ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಬೇಕು, ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ, 2.5 ವರ್ಷಕ್ಕೆ CM ಬದಲಾಗ್ತಾರೆ ಅಂತ DKಶಿ ಬಣದ ನಾಯಕರು ಗಟ್ಟಿ ಧ್ವನಿಯಲ್ಲಿ ಹೇಳಿಕೆ ನೀಡ್ತಲೇ ಬಂದರು. ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಒಂದು ಶಾಸಕರ ಗುಂಪು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಯಿತು. ಪರೋಕ್ಷವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ತಂತ್ರ ಮಾಡಿದರು. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅಂತೂ ರಕ್ತದಲ್ಲಿ ಬರೆದು ಕೊಡ್ತೀನಿ, DK CM ಆಗ್ತಾರೆ ಅಂತ ಹೇಳಿದರು. ಅದರಂತೆ ಈಗ DK ಶಿವಕುಮಾರ್ CM ಕೂಡ ಆದರು. ಈ ಬಾರಿ ಸಂಪುಟದಲ್ಲಿ DK ಆಪ್ತರಿಗೆ ಯಾರಿಗೆಲ್ಲ ಚಾನ್ಸ್ ಸಿಗಬಹುದು? HC ಬಾಲಕೃಷ್ಣ, ಶಿವಗಂಗಾ ಬಸವರಾಜ್, NA ಹ್ಯಾರಿಸ್, ಲಕ್ಷ್ಮಣ ಸವದಿ, ಇಕ್ಬಾಲ್ ಹುಸೇನ್ ಹೆಸರು ಕೂಡ ಓಡಾಡ್ತಿದೆ. ಈ ಮಧ್ಯೆ ಸಚಿವಾಕಾಂಕ್ಷಿಗಳ ಹೇಳಿಕೆ ವಿರುದ್ಧ ಹೈಕಮಾಂಡ್ ಗರಂ ಆಗಿಬಿಟ್ಟಿದೆ. ಸಚಿವರಾಗಬೇಕಂತ ಭರದಲ್ಲಿ ಶಾಸಕರು ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇದ್ದಾರೆ. ಈ ಬಾರಿ ನಮಗೆ ಸಚಿವ ಸ್ಥಾನ ಕೊಡದಿದ್ರೆ ನಮ್ಮ ತೀರ್ಮಾನ ನಮ್ದು ಅಂತಿದ್ದಾರೆ. ಶಾಸಕರ ಲಾಬಿ ನೋಡಿ ಹೈಕಮಾಂಡ್ ನಾಯಕರು ಸಿಟ್ಟಾಗಿದ್ದಾರೆ. ಯಾರು ಕೂಡ ಸಚಿವ ಸ್ಥಾನಕ್ಕಾಗಿ ಪ್ರತಿಭಟನೆ ಹೇಳಿಕೆ ನೀಡಬಾರ್ದು. ಸಚಿವ ಸ್ಥಾನ ಯಾರಿಗೆ ಕೊಡಬೇಕು ಕೊಡಬಾರ್ದು ಅಂತ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಸಂಪುಟ ವಿಸ್ತರಣೆ ಹೆಸರಲ್ಲಿ ಯಾರಾದರೂ ಗೊಂದಲ ಸೃಷ್ಟಿ ಮಾಡಿದರೆ ಕ್ರಮ ಆಗುತ್ತಂತೆ. DK ಶಿವಕುಮಾರ್ಗೆ ನಿನ್ನೆ ಕರೆ ಮಾಡಿದಂತಹ KC ವೇಣುಗೋಪಾಲ್ ಸೂಚನೆ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಮಧ್ಯೆ ಮಾಜಿ CM ಸಿದ್ದರಾಮಯ್ಯ ಕೇರಳ ಪ್ರವಾಸಕ್ಕೆ ಹೋಗಿದ್ದಾರೆ. ಈಗ ಫ್ರೀ ಇದ್ದಾರೆ, ಹೋಗಿದ್ದಾರೆ ಬಿಡಿ ಅನ್ಲಿಕ್ಕೆ ಆಗಲ್ಲ. ಸಿದ್ದರಾಮಯ್ಯ ಕುಟುಂಬಸ್ಥರೊಂದಿಗೆ ಪ್ರವಾಸ ಮಾಡಿಲ್ಲ. ಕುಟುಂಬಸ್ಥರೊಂದಿಗೆ ಹೋಗಿದ್ದಿದ್ರೆ ರಾಜಕೀಯ ಚರ್ಚೆಯೇ ಬರಲ್ಲ. ಸಿದ್ದರಾಮಯ್ಯ, ಜಾರ್ಜ್, ಮಹದೇವಪ್ಪ ಸೇರಿ ಹಲವು ಆಪ್ತರೊಂದಿಗೆ ಕೇರಳಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಹೀಗೆ ಪ್ರವಾಸಕ್ಕೆ ಹೋದರೆ ಕಾಂಗ್ರೆಸ್ ಪಾಳಯವೇ ನಡುಗಿ ಬಿಡುತ್ತೆ. ಸಿದ್ದರಾಮಯ್ಯನವರ ಈ ನಡೆ ಹೈಕಮಾಂಡ್ಗೂ ಟೆನ್ಷನ್. ಯಾಕೆ ಹೇಳಿ? 2018ರಲ್ಲಿ ರಾಜ್ಯದಲ್ಲಿ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು. HD ಕುಮಾರಸ್ವಾಮಿ CM ಆದರು. ಅವತ್ತು ಸಿದ್ದರಾಮಯ್ಯ 1 ವಾರ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದ್ರು. ಅಲ್ಲಿ ಆಪ್ತರೊಂದಿಗೆ ಮಾತಾಡ್ತಾ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ, ಲೋಕಸಭೆ ಚುನಾವಣೆಯವರೆಗೂ ಮಾತ್ರ ಅಂತ ಹೇಳಿದರು. ಕೊನೆಗೂ ಸಮ್ಮಿಶ್ರ ಸರ್ಕಾರ ಉರುಳಿ BJP ಸರ್ಕಾರವೇ ರಚನೆ ಆಯಿತು. ಈಗ ಸಂಪುಟ ವಿಸ್ತರಣೆ. ಇಂಥ ಹೊತ್ತಲ್ಲಿ ಸಿದ್ದರಾಮಯ್ಯ ಆಪ್ತರೊಂದಿಗೆ ಕೇರಳ ಪ್ರವಾಸಕ್ಕೆ ಹೋಗಿದ್ದಾರೆ. ಆಪ್ತರನ್ನೆಲ್ಲ ಮಿನಿಸ್ಟರ್ ಮಾಡಲಿಕ್ಕೆ ಸಿದ್ದರಾಮಯ್ಯ ಯಾವ ನಿರ್ಣಯ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ನನ್ನದೊಂದು ಸಲಹೆ. ಈ ಹೈಕಮಾಂಡ್ ಹಿರಿಯ ಶಾಸಕರ ಕೋಟ, ಜಾತಿ ಕೋಟ ನೋಡದೆ
ಬುದ್ಧಿವಂತ, ವಿದ್ಯಾವಂತ, ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವವರಿಗೆ ಸಚಿವ ಸ್ಥಾನ ಕೊಡಿ. ಆಗ ರಾಜ್ಯದ ಅಭಿವೃದ್ಧಿ ಆದರೂ ಆಗುತ್ತೆ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.